ಹೇ ಎಲ್ಲೋ ನಮಸ್ಕಾರ. ಒನ್ ಆಫ್ ದ ಬೆಸ್ಟ್ ಮೇಜರ್ ಅಪ್ಡೇಟ್ ನಮ್ಮ ಸೂರ್ಯನಗರ ಫೇಸ್ 4 ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಈ ಎಂಟೈರ್ ಡೀಟೇಲ್ಸ್ ನಾನು 3 ಸೆಗ್ಮೆಂಟಲ್ಲಿ ಪಾರ್ಟ್ ಮಾಡಿದ್ದೀನಿ. ಸೆಗ್ಮೆಂಟ್ 1 ಮೊನ್ನೆ ಅಲಾಟ್ಮೆಂಟ್ ಆದವ್ರಿಗೆ ಪ್ರೊಸೀಜರ್ ಏನಿರುತ್ತೆ, ಲೆಟರ್ಸ್ ಯಾವಾಗ ಬರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಹೇಗಿರುತ್ತೆ, ಹಾಗೆ ನಮ್ಮ ಕಡೆಯಿಂದ ಏನು ಹೆಲ್ಪ್ ಸಿಗುತ್ತೆ. ಪಾಯಿಂಟ್ ನಂಬರ್ 2, 4,000 ಸೈಟ್ ಅಂತ ಹೇಳಿದ್ವಿ, ಬಟ್ 2,000 ಚಿಲ್ಲರೆ ಸೈಟ್ ಅಲಾಟ್ಮೆಂಟ್ ಆಗಿದೆ. ರಿಮೈನಿಂಗ್ ಪ್ರೋಗ್ರೆಸ್ ಎಲ್ಲ ಏನಾಗ್ಬೋದು, ವಾಟ್ ಇಸ್ ದ ಲೇಟೆಸ್ಟ್ ನ್ಯೂಸ್ ಆನ್ ದ ನ್ಯೂಸ್ ಪೇಪರ್, ಅದನ್ನೆಲ್ಲ ಕೂಡ ಹೇಳ್ತೀನಿ. ಥರ್ಡ್ ಥಿಂಗ್, ತುಂಬ ಜನ ಅಪ್ಲೈ ಮಾಡೋದು ಅವ್ರಿಗೆ ಗೊತ್ತಿರಲಿಲ್ಲ. ದಿಸ್ ಮೈಟ್ ಬಿ ಅ ನ್ಯೂ ಫಾರ್ ದ್ಯಾಮ್ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ತುಂಬ ಜನ ಅಲ್ಲಿ ಸೈಟ್ ತೊಗೋಬೇಕು ಅಂತಿದ್ದಾರೆ. ಅವ್ರಿಗೆ ಏನಾದರೂ ಮುಂದೆ ಅರ್ಜಿ ಹಾಕಲಿಕ್ಕೆ ಏನಾದರೂ ಆಪರ್ಚುನಿಟಿ ಇದೆಯಾ ಅಂತ ಹೇಳಿ ನಾನು ಕೆಲವೊಂದು ಡೀಟೇಲ್ಸ್ನ ತಿಳ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಕೂಡ ನಾನು ನಿಮಗೆ ಎಲ್ಲ ಹೇಳ್ಕೊಡ್ತೀನಿ. ಸೊ ಲಾಸ್ಟಿಗೆ ತುಂಬ ಕಾಲ್ಸ್ ಇದೆ, ಓನರ್ ಶೇರ್ ತೊಗೋಬೋದು ಹಾಗೆ ಹೇಗೆ ಅಂಥೇಳಿ. ಐ ವಿಲ್ ನಾಟ್ ಮಚ್ ಕಮೆಂಟ್ ಆನ್ ದಿಸ್. ಐ ವಿಲ್ ಟ್ರೈ ಟು ಡೂ ಬೆಸ್ಟ್ ಡೀಟೇಲ್ಸ್ ಅದರ ಬಗ್ಗೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಬಿಫೋರ್ ವಿ ಸ್ಟಾರ್ಟ್ ದಿಸ್, ಡಿಸ್ಕ್ರಿಪ್ಷನ್ನಲ್ಲಿ ವಿ ಹ್ಯಾವ್ ಲೈಕ್ ವಾಟ್ಸಪ್ ಮೆಂಬರ್ಶಿಪ್ ಗ್ರೂಪ್ ಇದೆ, ಯು ಕ್ಯಾನ್ ಜಾಯ್ನ್ ಅಸ್. ಈ ಥರ ಎಲ್ಲ ಡೀಟೇಲ್ಸ್ ನಾನು ಪಾಸ್ಟ್ 5 ಇಯರಿಂದ ನಿಮಗೆ ಲೋಡ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಅ ಫಸ್ಟ್ ಟೈಮ್. ಐ ಥಿಂಕ್ ಮೋರ್ ದೆನ್ 10 to 15 ಲೇಔಟ್ಸ್ ಎಲ್ಲ ಅಲಾಟ್ಮೆಂಟ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಎಲ್ಲ ಮಾಡಿದ್ದೀವಿ. ಸೆಕೆಂಡ್ ಥಿಂಗ್, ಇನ್ಸ್ಟಾಗ್ರಾಮಲ್ಲಿ ನಂದು ಪೇಜ್ ಇದೆ. ಇಟ್ ಇಸ್ ಕಾಲ್ಡ್ ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತೇಳಿ. ವಿ ಹವ್ ಬೀನ್ ವೆರಿ ವೆರಿ ಆ್ಯಕ್ಟಿವ್ ಅಲ್ಲಿ. ನಿಮ್ಮ ಹತ್ರ ಏನಾದರೂ KHB ಸೈಟು, BDA ಸೈಟು ಮಾರೋಂಗಿದ್ರೆ, you have a proper document, you are okay to give the fair price as per the market, ಮಾರ್ಲಿಕ್ಕೆ ನಿಮ್ಗೆ ಇಷ್ಟ ಇದ್ದರೆ we can do ad for you guys. If the property genuinity ಮೇಲೆ ಹೋಗುತ್ತೆ, ನೀವೇನಾದರೂ ಮಿಸ್ಸಿಂಗ್ ಡಾಕ್ಯುಮೆಂಟ್ ಇದ್ದರೆ ಪ್ಲೀಸ್ ಕಾಲ್ ಮಾಡೋಕೆ ಹೋಗ್ಬೇಡಿ. ಸೊ ಬಟ್ ಎನಿ BDA, KHB ಸೈಟ್ಸ್ ಆರ್ ಮೋಸ್ಟ್ ಪ್ರಯಾರಿಟಿ ಕೊಟ್ಟಿರುವಂಥ ಸೈಟ್ ನಮ್ಮ ಕಡೆಯಿಂದ. ಪ್ರೈವೇಟ್ ಇದ್ದರೆ ಐ ವಿಲ್ ಟೇಕ್ ಅ ಕಾಲ್ ವೆದರ್ ಐ ಕ್ಯಾನ್ ಡೂ ಇಟ್ ಆರ್ ನಾಟ್, ಆ ಥರ. ಥರ್ಡ್ ಥಿಂಗ್, ಈ ಓನರ್ಸ್ ಏನು ಅಲಾಟ್ಮೆಂಟ್ ಸಿಗುತ್ತಲ್ಲ ಅವ್ರಿಗೆಲ್ಲ ಈಗ ನೋಡಿ 2,000 ಚಿಲ್ಲರೆ ಇದೆ. ಫ್ಯೂಚರ್ಲ್ಲೂ ಕೂಡ ಸ್ವಲ್ಪ ಬರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಗ್ರೂಪ್ ಕಮ್ಯುನಿಟಿ ಥರ ಮಾಡ್ತಾ ಇದ್ದೀನಿ. ಕಮ್ಯುನಿಟಿ ಹೆಂಗಿರುತ್ತೆ ಅಂದರೆ, ಸಂಬಡಿ ಯಾರು ಅಲಾಟ್ ಆಗಿದೆ ಅವ್ರು ನಾನು ಪರ್ಸ್ನಲಿ ಡೀಟೇಲ್ಸ್ನ, ಅಲಾಟ್ಮೆಂಟ್ ಲೆಟರ್ನ ಚೆಕ್ ಮಾಡಿಬಿಟ್ಟು ಅವ್ರನ್ನ ಈ ಓನರ್ಸ್ ಗ್ರೂಪ್ ಅಂತ ಹೇಳಿ ಸೂರ್ಯನಗರ ಫೇಸ್ 4 ಅಂತ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಿ, ಸ್ಲೋಲಿ ಯಾರ್ಯಾರಿಗೆ ಅಲಾಟ್ಮೆಂಟ್ ಆಗುತ್ತೆ ಅವ್ರನ್ನೆಲ್ಲ ಆ್ಯಡ್ ಮಾಡಿ, ಜಸ್ಟ್ ಪ್ರೋಗ್ರೆಸ್ ಏನಾಗ್ತಾ ಇದೆ, ಫ್ಯೂಚರಲ್ಲಿ ಏನು ಬರ್ಬೋದು, ಏನು ಬರ್ತಾ ಇಲ್ಲ, ಏನಾದರೂ ಕ್ವಶನ್ಸು, ಕ್ವೈರೀಸು KHBಗೆ ಡೈರೆಕ್ಟ್ ಮಾಡಬೇಕಾದ್ರೆ ನೀವು ಒಬ್ಬರೇ ಹೋಗ್ಬಿಟ್ಟು ವಿಚಾರಿಸೋದು ತುಂಬ ಕಷ್ಟ ಆಗುತ್ತೆ. ಸೊ ಸಿಮಿಲರ್ಲಿ ನಾವು ಬೈಲಾಳು KHB ಲೇಔಟಲ್ಲೂ ಕೂಡ ಓನರ್ಸ್ ಗ್ರೂಪ್ ಇದೆ. ನೆಲಮಂಗಲ KHB ಲೇಔಟು, ಮೈಸೂರು KHB, ಐ ಥಿಂಕ್ ಎಲ್ಲೆಲ್ಲಿ KHB ಲೇಔಟ್ ಹೊಸ ಲೇಔಟ್ ಬಂದಿದೆ ಅಲ್ಲೆಲ್ಲ ಪ್ರತಿಯೊಂದು ಅಲಾಟ್ಮೆಂಟಲ್ಲೂ ಕೂಡ ಓನರ್ಸ್ ಗ್ರೂಪ್ ಇದೆ. ಜಸ್ಟ್ ಟು ಸಪೋರ್ಟ್ ದೆಮ್ ಇನ್ ದ ಪ್ರೊಸೆಸಲ್ಲಿ ಎಂಡ್ ಟು ಎಂಡ್. ಬಿಕಾಸ್ ಎವ್ರಿ ಟೈಮ್ ನೀವು KHB ಕಾಲ್ ಮಾಡೋದು, ಅವ್ರ ಕಾಲ್ ಎದ್ದೇ ಇರೋದು, ನಿಮಗೆ ಮಿಸ್ಕಮ್ಯುನಿಕೇಷನ್ ಆಗೋದು, ನೀವು ಪ್ರತಿದಿನ ರಜಾ ಹಾಕೊಂಡ್ಬಿಟ್ಟು ಅಲ್ಲಿ ಹೋಗೋದು, ಇವೆಲ್ಲ ವೆರಿ ಹಾರ್ಡ್ ಸಿಚುಯೇಷನ್. ಈ ಎಲ್ಲ ಎಕ್ಸ್ಪೀರಿಯನ್ಸ್ ನಾನು 5 ವರ್ಷದಿಂದನೇ ಅನುಭವಿಸ್ಬಿಟ್ಟು ಈ ಚಾನಲ್ ನಿಮಗೋಸ್ಕರ ಫ್ರೀಯಾಗಿ ಮಾಡಿರೋದು. ಎಸ್, ಜಾಯ್ನಿಂಗ್ ಟು ಓನರ್ಸ್ ಗ್ರೂಪ್ ಕಮ್ಯುನಿಟಿ ನಮ್ಮ ಹತ್ರ ಹೆಲ್ಪ್ ತೊಗೊಳೋದು, ದೇರ್ ವಿಲ್ ಬಿ ಸಮ್ ಚಾರ್ಜಸ್ ಫ್ರಮ್ ಮೈ ಸೈಡ್, ಓಕೆ, ಜಸ್ಟ್ ಟು ಹ್ಯಾಂಡಲ್ ಎವ್ರಿಬಡಿ ಸ್ಮೂತ್ಲಿ, ಬಿಕಾಸ್ ನಮ್ಮದು ಅನ್ಲಿಮಿಟೆಡ್ ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ಬಟ್ ಇಟ್ ಇಸ್ ನಾಟ್ ಆಲ್ವೇಸ್ ಅ ಚಾರ್ಜಸ್. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರೊಸೆಸ್ ಫ್ರೀ ಆಗಿದೆ, ನೋಡಿಬಿಡಿ, ನಿಮ್ಗೆ ಯಾವುದೇ ಥರ ಡೌಟ್ ಸಿಗಲ್ಲ. ಸೊ ಫರ್ದರ್ ಯು ಟೇಕ್ ಅ ಕಾಲ್ ಇಫ್ ಯು ಥಿಂಕ್ ಯು ಗಾಟ್ ಟು ನೋ ದಿಸ್ ಮ್ಯಾಟರ್ ಫ್ರಮ್ ಅಸ್ ಆ್ಯಂಡ್ ಯು ಗಾಟ್ ಅಲಾಟ್ಮೆಂಟ್. ಎಲ್ಲ ಕೆಲಸ ಆದಮೇಲೆ ವಿ ಎಕ್ಸ್ಪೆಕ್ಟ್ ಸಮ್ ಗುರುದಕ್ಷಿಣೆ, ನಾಟ್ ಓನ್ಲಿ ಫಾರ್ ದಿಸ್ ಪ್ರಾಜೆಕ್ಟ್, ಇನ್ನು ಹಿಂದಿನ ಪ್ರಾಜೆಕ್ಟು ಅಷ್ಟೇ. ಬಟ್ ವಿ ಡೋಂಟ್ ಸ್ಟಾಪ್. ಯಾವುದೇ ಡೀಟೇಲ್ಸ್ನ ನಿಮಗೆ ಕೊಡಲಿಕ್ಕೆ ಏನು ಕಮ್ಮಿ ಮಾಡೋಕೆ ಹೋಗಲ್ಲ. ಕಮಿಂಗ್ ಬ್ಯಾಕ್ ಟು ಫಸ್ಟ್ ಪಾಯಿಂಟ್ ಗೈಸ್, ಅಲಾಟ್ಮೆಂಟ್ ಆದವರಿಗೆ ಕಂಗ್ರ್ಯಾಚುಲೇಷನ್. ಮೋರ್ ದ್ಯಾನ್ ಆ್ಯಸ್ ಅ ನೋಟಿಸ್ ಪ್ರಕಾರ 4,000 ಸೈಟ್ ಅಲಾಟ್ಮೆಂಟ್ ಮಾಡಬೇಕಾಗಿತ್ತು, ಬಟ್ 2,000 ಚಿಲ್ಲರೆ ಸೈಟನ್ನು ಅಲಾಟ್ ಮಾಡಿದ್ದಾರೆ ಇನ್ ಆಲ್ ದ ಸೆಗ್ಮೆಂಟಲ್ಲಿ. ಸೊ ನನ್ನ ಪ್ರಕಾರ ನಾನೇನು ಅನ್ಕೊಂಡೆ, ಹರಿಬರಿ ಸ್ಟೇಡಿಯಂ ಓಪನಿಂಗ್ ಇತ್ತು, ರೈತರಿಗೂ ಹಂಚಿಕೆ ಮಾಡಬೇಕಾಗಿತ್ತು, ಅದರಲ್ಲಿ ಸ್ವಲ್ಪ ಪಬ್ಲಿಕ್ಕಿಗೂ ಅಲಾಟ್ಮೆಂಟ್ ಮಾಡಿಬಿಡೋಣ ಅಂತೇಳಿ ಹರಿಬರಿಯಲ್ಲಿ ಮಾಡಿ ಅಟ್ಲೀಸ್ಟ್ 2,500 ಸೈಟ್ ಕೊಟ್ಟಿದ್ದಾರೆ ಅಂತ ನನ್ನ ಗೆಸ್ಸಿಂಗು. ಇಲ್ಲ ಅಂತಂದರೆ 4,000 ಸೈಟ್ ಮಾಡಬೇಕಾಗಿತ್ತು ಆ್ಯಸ್ ಪರ್ ದಿ ಮಲ್ಟಿಪಲ್ ಪಬ್ಲಿಕ್ ನೋಟಿಫಿಕೇಷನ್ನು, ಪೇಪರ್ ನೋಟಿಫಿಕೇಷನ್ ಪ್ರಕಾರ ಅವ್ರದ್ದು ಡಿಪಾರ್ಟ್ಮೆಂಟ್ ಆಫ್ KHB ಕಡೆಯಿಂದ. ಬಟ್ ಸ್ಟಿಲ್ ರೀಸೆಂಟಾಗಿ ಒಂದು ನೋಟಿಫಿಕೇಶನ್ ಹಾಕಿದ್ದಾರೆ ವೆಬ್ಸೈಟ್, ಐ ಮೀನ್ ಪೇಪರಲ್ಲೇ ಕೂಡ, ನೆಕ್ಸ್ಟ್ ಅಲಾಟ್ಮೆಂಟ್ ಕೂಡ ಇದೆ ಅಂತೇಳಿ. ಬಟ್ ಅಲಾಟ್ಮೆಂಟ್ ಆದ್ರಿಗೆ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಸೆಕೆಂಡ್ ಥಿಂಗ್, ಇನ್ನು ನೆಕ್ಸ್ಟ್ 30 to 45 ಡೇಸ್, ಲೆಟ್ಸ್ ಸೆಕೆಂಡ್ ಎಪಿಸೋಡ್ ಮೇ ಎಂಡಲ್ಲಿ ಇದೀವಿ ನಾವು, ಜೂನ್ ಎಂಡ್ ಅಥವಾ ಜುಲೈ ಮಿಡ್ ಒಳಗಡೆ ನಿಮಗೆಲ್ಲ ಅಲಾಟ್ಮೆಂಟ್ ಬರುತ್ತೆ. ಪ್ರತಿಯೊಬ್ಬರಿಗೂ ಅಲಾಟ್ಮೆಂಟು ನಿಮ್ಮ ಮನೇಲಿ ಏನು ಅಡ್ರೆಸ್ ಕೊಟ್ಟಿದ್ರಲ್ಲ ಆ ಅಡ್ರೆಸ್ಗೆ ಬರುತ್ತೆ. ಜಸ್ಟ್ ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೀವೇನಾದರೂ ಅಡ್ರೆಸ್ ಚೇಂಜ್ ಮಾಡಿದರೆ ಯು ಕ್ಯಾನ್ ಓಲ್ಡ್ ಅಡ್ರೆಸ್ಗೆ ಸ್ವಲ್ಪ ಟಚ್ಚಲ್ಲಿರಿ. ನೀವೇನಾದರೂ ಅಡ್ರೆಸ್ ಚೇಂಜ್ ಮಾಡಬೇಕು ಅಂತಂದರೆ ಕೂಡ ಈಗಲೂ ಕೂಡ ಚೇಂಜ್ ಮಾಡ್ಬೋದು. ಕ್ವಿಕ್ಕಾಗಿ KHBಗೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಡಿ, ಈ ಥರ ಅಡ್ರೆಸ್ ಚೇಂಜ್ ಆಗಿದೆ, ಪ್ಲೀಸ್ ಕನ್ಸಿಡರ್ ಮೈ ನ್ಯೂ ಅಡ್ರೆಸ್. ಅವರು ಕನ್ಸಿಡರ್ ಮಾಡ್ತಾರೆ. ಅಲಾಟ್ಮೆಂಟ್ ಸೆಕ್ಷನಲ್ಲಿ ಸೂರ್ಯನಗರ ಫೇಸ್ 4 ಯಾವ ಕೇಸ್ ವರ್ಕ್ ಇರೋದ್ರೆ ಅವರೆಲ್ಲ ಅದನ್ನು ತೊಗೊತಾರೆ. ಹಿಂದೆನೂ ಕೂಡ ಅದೇ ಥರ ನಾವು ತುಂಬ ಪ್ರಾಜೆಕ್ಟಿಗೆ ಮಾಡಿದ್ದೀವಿ. ಇಲ್ಲ ಅಂತಂದರೆ ವಾಪಸ್ ಹೋಗುತ್ತೆ, ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ KHB, ಅದನ್ನು ಮಾಡ್ಬೋದು. ಸೊ ಅಲಾಟ್ಮೆಂಟ್ ಬಂದಮೇಲೆ ಐ ಆಮ್ ಟೇಕಿಂಗ್ ಜಸ್ಟ್ ಎಕ್ಸಾಂಪಲ್ ಆಫ್ LIG, 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ಅಲಾಟ್ಮೆಂಟ್ ಆಗಿದೆ. ರಫ್ಲಿ ಇನ್ನೂ ಸ್ವಲ್ಪ ಕಮ್ಮಿ, ಜಸ್ಟ್ ರಫ್ಲಿ 36 lakh ಪ್ರಾಜೆಕ್ಟು. ಈಗ ಜೂನ್ ಎಂಡಿಗೆ ಕಳಿಸ್ಕೊಟ್ರೆ ನಿಮಗೆ 4 ತಿಂಗಳು ಟೈಮ್ ಇರುತ್ತೆ. ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಂತ ಹೇಳಿ. ಅದರಲ್ಲಿ ಅಲಾಟ್ಮೆಂಟ್ ಲೆಟರ್ ಮತ್ತು NOCಯಲ್ಲಿ ನೀಟಾಗಿ ಎಲ್ಲ ಡೀಟೇಲ್ಸ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ.
ಸೊ ಎಷ್ಟು ನೀಟಾಗಿ ಮೆನ್ಷನ್ ಮಾಡಿರ್ತಾರೆ ಅಂತಂದ್ರೆ ಜುಲೈ ಎಂಡಿಗೆ ಒಂದು ಪೇಮೆಂಟ್ ಇರುತ್ತೆ. ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು, ಜುಲೈಗೆ ಬಂದರೆ ಆಗಸ್ಟ್ ಎಂಡಿಗೆ ಇರುತ್ತೆ. ಲೆಟರ್ ಬಂದಮೇಲೆ 4 ತಿಂಗಳು ಟೈಮ್ ಇರುತ್ತೆ, ನೀಟಾಗಿ ಹಾಕಿರ್ತಾರೆ. ಸೊ ಜುಲೈ ಎಂಡ್, ಮೇ ಎಂಡ್, ಆಗಸ್ಟ್ ಎಂಡ್, ಸೆಪ್ಟೆಂಬರ್ ಎಂಡ್. ಅಂದರೆ ಲೆಟ್ ಸ್ಪಿಟ್ ದಟ್ ಅಮೌಂಟ್ ಟು ಲೈಕ್ 8 ಒಂದು 32 ಲಕ್ಷ ನೀವು ತುಂಬಬೇಕು ಅಂತ ಬಂದರೆ, ಸೊ ಎಂಡಾಗಲಿ 32 ಲಕ್ಷ. ಸೊ ಒಂದು ಕಂತನ ನೀವು ತುಂಬಲೇಬೇಕಾಗುತ್ತೆ. ಇಲ್ಲಾಂದ್ರೆ ನಿಮ್ಮ ಹತ್ರ ದುಡ್ಡಿದ್ರೆ ಕಂತ್ ಪ್ರಕಾರನಾದ್ರೂ ಕಟ್ಬೋದು. ಇಲ್ಲ ಲೆಟರ್ ಬಂದ ತಕ್ಷಣ ನೀವು ಒಂದೇ ಸಲ 32 ಲಕ್ಷನೋ 33 ಲಕ್ಷನೋ ಅಥವಾ 9 ಲಕ್ಷನೋ ಅಥವಾ 50 ಲಕ್ಷನೋ ಏನು ಪ್ರಾಪರ್ಟಿ ಪ್ರಕಾರ ಕಟ್ಬಿಟ್ಟು ನೀವು ಮುಗಿಸ್ಲೂಬೋದು. ಬಟ್ ಸಂಬಡಿ ಲೋನ್ಗೆ ಏನಾದರೂ ಹೋಗ್ತೀನಿ ಅಂತಂದ್ರೆ ಒಂದು ಕಂತು ಕಟ್ಟಲೇಬೇಕಾಗುತ್ತೆ. ನಿಮ್ಮದು ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ ಅದು 25% ಒಂದು ಕಂತು ಆಗಿರುತ್ತೆ. ಅದನ್ನು ನೀವು ಕಟ್ಟಿ ರೆಡಿ ಇಟ್ಕೊಳ್ಳಿ, ಈಗಲೇ ಪ್ಲಾನಿಂಗ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ 45 ಡೇಸಲ್ಲಿ ಬಂದ್ಬಿಡುತ್ತೆ. ಏನೇ ಡಿಲೇ ಆದರೂ 2 ಮಂತ್ಸ್ ಅಷ್ಟೇ. ಸೊ ಅದು ಬಂದಮೇಲೆ ರಿಮೈನಿಂಗ್ 3 ಕಂತಿಗೆ ಲೋನ್ಗೆ ಹೋಗ್ಬೋದು. ಅಲಾಟ್ಮೆಂಟ್ ಜೊತೆ ಒರಿಜಿನಲ್ NOC ಕೊಡ್ತಾರೆ. NOC ಯೂಸ್ ಮಾಡಿಕೊಂಡು ನಾವು ಬ್ಯಾಂಕಿಗೆ ಹೋದರೆ ರಿಮೈನಿಂಗ್ 3 ಇನ್ಸ್ಟಾಲ್ಮೆಂಟ್ಗೆ ಲೋನ್ ಕೊಡ್ತಾರೆ. ನೀವು ಅದನ್ನು ಕೂಡ ಲೋನ್ ಏನಾದರೂ ಬೇಕಂದ್ರೆ ನನ್ನ ಹತ್ರ ಟಚ್ಚಲ್ಲಿರಿ. ಐ ಆಮ್ ಲಾಟ್ ಆಫ್ ಅಗ್ರಿಗೇಟರ್ ನನಗೆ ವರ್ಕ್ ಮಾಡ್ತಾರೆ, ಮಲ್ಟಿಪಲ್ ಬ್ಯಾಂಕ್ಸು. ನಾನು ನಿಮಗೆ ಲೋನ್ಗೂ ಕೂಡ ಹೆಲ್ಪ್ ಮಾಡ್ತೀನಿ. ಸೊ ನಮ್ಮ ಹೆಲ್ಪಲ್ಲಿ ಕಮ್ಯುನಿಟಿಯಲ್ಲಿ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಸೊ ನೀವು ಒಂದು ಕಂತಿಗೆ ರೆಡಿ ಮಾಡ್ಕೊಳ್ಳಿ, NOC ತೊಗೊಂಡು ಲೋನ್ ಜೊತೆನೂ ಮಾತಾಡೋಕೆ ನಿಂತ್ಕೊಳ್ಳಿ. ಸೊ ಒಂದೇ ಸಲ ನಿಮ್ಗೆ ಮನೆಗೆ ಪೇಪರ್ ಬಂದ ತಕ್ಷಣ ಯು ಪೇ 1%, ಶೋ ದಟ್ ಟು ಬ್ಯಾಂಕ್ ವಿಲ್ ಪೇ ಯು ರಿಮೈನಿಂಗ್ ಲೋನ್ಸ್. ಸೊ 100% ಆಗುತ್ತೆ. ಪೇಮೆಂಟ್ ಎಲ್ಲ ಆದಮೇಲೆ ನೀವು ಇಮಿಡಿಯೇಟ್ 1 ತಿಂಗಳಲ್ಲೂ ಮಾಡಿ 4 ತಿಂಗಳಾದರೂ ತೊಗೊಳ್ಳಿ. ಬಟ್ ಪೇಮೆಂಟ್ ಆದಮೇಲೆ ನೀವು KHB ಕಾವೇರಿ ಭವನ ಆಫೀಸ್ಗೆ ಹೋಗಿ ರಿಗಾರ್ಡಿಂಗ್ ಅಲಾಟ್ಮೆಂಟ್ ಸೈಟ್ ನಂಬರ್ 1, 2, 3 ಜಸ್ಟ್ ಎಕ್ಸಾಂಪಲ್ ನಾನು ಎಲ್ಲ ಪೇಮೆಂಟ್ ಮಾಡಿದ್ದೀನಿ ಅಂತೇಳಿ ಒಂದೊಂದು ಜೆರಾಕ್ಸ್ ಕೊಡಿ. ಅದನ್ನು ಅಲ್ಲಿ ಲೋಕಲ್ ಕೇಸ್ ವರ್ಕರು ರಿವ್ಯೂ ಮಾಡಿಬಿಟ್ಟು ಅವರು ನಿಮಗೊಂದು ಪಾಸ್ ಶೀಟ್ ಅಂತ ಕೊಡ್ತಾರೆ. ಇಟ್ಸ್ ಅ ಪಾಸ್ ಶೀಟ್ ಅಂತ ಹೇಳಿ. ಓಕೆ, ಪಾಸ್ ಶೀಟ್ ಇಸ್ ನಥಿಂಗ್ ಬಟ್ ಲೆಜರ್ ಸ್ಟೇಟ್ಮೆಂಟ್ ಫ್ರಮ್ ದ KHB ನಿಮ್ಮ ಅಲಾಟ್ಮೆಂಟ್ ನಂಬರ್ಗೆ ಪೇಮೆಂಟ್ ರಿಸೀವ್ ಆಗಿದೆ ಅಂತೇಳಿ. ಸೊ ಆ ಪಾಸ್ ಶೀಟ್ ಒರಿಜಿನಲ್ನ ನೀವು ತೊಗೋಬೋದು ಬೈ ಹ್ಯಾಂಡ್ ಆದರೂ, ಇಲ್ಲಾಂದ್ರೆ ಒಂದೊಂದ್ಸಲ ಅವ್ರು ಅದನ್ನು ಸೂರ್ಯನಗರ ಕಳಿಸ್ಕೊಡ್ತಾರೆ. ಸೊ ನೀವು ಅದನ್ನು ಒರಿಜಿನಲ್ ತೊಗೊಂಡು ಎಲ್ಲ ಡಾಕ್ಯುಮೆಂಟ್ಸ್, ಅಲಾಟ್ಮೆಂಟ್ ಲೆಟ್ರು, NOC, ಆಧಾರ್ ಕಾರ್ಡು, ನಿಮ್ಮದು ಅಫಿಡಿವೇಟು ಮತ್ತು ಅಲಾಂಗ್ ವಿತ್ ದಿಸ್ ಪೇಮೆಂಟ್ಸು ಆ್ಯಂಡ್ ಒರಿಜಿನಲ್ ಪಾಸ್ ಶೀಟ್, ಈ ಎಲ್ಲ ಶೀಟ್ ತೊಗೊಂಡು ನೀವು ಸೂರ್ಯನಗರ ಫೇಸ್ 1 ಹೋಗಿ ಅಲ್ಲಿ ಕೇಸ್ ವರ್ಕರ್ ಕೊಟ್ಟರೆ ಅವ್ರು ಇನ್ನೊಂದ್ಸಲ ವ್ಯಾಲಿಡೇಟ್ ಮಾಡಿ ನಿಮಗೆ ಸೇಲ್ ಡೀಡ್ ಕೊಡ್ತಾರೆ. ಸೊ ಸೇಲ್ ಡೀಡ್ ಸರ್ಟನ್ಲಿ ಲೀಸಲ್ಲಿ ಇರುತ್ತೆ. ಐ ಥಿಂಕ್ ಎಲ್ಲ 5 ವರ್ಷ ಲೀಸಲ್ಲಿ ಇರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. EWS ಅಂತೂ ಪಕ್ಕ ಇರುತ್ತೆ. ಏನಾದರೂ ಚೇಂಜಸ್ ಇದ್ದರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್. ಬಟ್ 5 ವರ್ಷ ಅಂದರೆ ನೀವೇನು ಮಾಡೋಕ್ಕಾಗಲ್ಲ. ಬಟ್ 5 ವರ್ಷಗಳೇ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಕನ್ಸ್ಟ್ರಕ್ಷನ್ ಮಾಡಿದ ತಕ್ಷಣ ಪೊಸಿಷನ್ ಕೊಟ್ಬಿಡ್ತಾರೆ. ಬಟ್ 5 ವರ್ಷ ವೆಯ್ಟ್ ಮಾಡಲೇಬೇಕು. ಬಟ್ 5 ವರ್ಷ ಕೆಳಗಡೆ ಸೇಲ್ ಮಾಡ್ಬೋದಾ? ದೇರ್ ಮೈಟ್ ಬಿ ಫ್ಯೂ ಚಾನ್ಸಸ್. ಅದಕ್ಕೆ ಲೀಸ್ ಸ್ಪೀಡ್ ಬ್ರೇಕ್ ಮಾಡೋದು, ಪೆನಾಲ್ಟಿ ತುಂಬೋದು, ಅದೆಲ್ಲ ಇರುತ್ತೆ. ಬಟ್ ಈಗ ಅದನ್ನ ನಾನು ಹೇಳಿದ್ರೆ ಸುಮ್ಮನೆ ಇಟ್ ಬಿ ಬೌನ್ಸ್ ಆಗಿಬಿಡುತ್ತೆ. ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ದಟ್ಸ್ ಆಲ್. ದಿಸ್ ಅ ಪ್ರಾಸೆಸ್. ಕೇಸ್ ವರ್ಕರ್ ಸೂರ್ಯನಗರ ಫೇಸ್ 1 ಆನೇಕಲ್ ಏನು ಬ್ರಾಂಚಲ್ಲಿ ಇದೆಯಲ್ಲ ಅವ್ರು ನಿಮಗೆ ಸೇಲ್ ಡೀಡ್ ಕೊಟ್ಟರೆ ನೀವು ರಿಜಿಸ್ಟರ್ ಮಾಡಿಬಿಟ್ಟು ಆನೇಕಲ್ಲಲ್ಲಿ ಫೈಲ್ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನೀವು ಫ್ಯೂಚರಲ್ಲಿ ರೀಸೇಲ್ ಮಾಡಬೇಕು, ಕನ್ಸ್ಟ್ರಕ್ಟ್ ಮಾಡಬೇಕು, ಇಂಟೀರಿಯರ್ ಮಾಡಬೇಕು, ಲೋನ್ ಬೇಕು, ಯು ಕ್ಯಾನ್ ಗೆಟ್ ಇಟ್ ಟಚ್ ವಿತ್ ಮೀ. ಅದ್ರ ಬಗ್ಗೆ ಏನೇ ಬೇಕಂದ್ರೆ ಈ ಸೆಗ್ಮೆಂಟಲ್ಲಿ ರಿಯಲ್ ಎಸ್ಟೇಟಲ್ಲಿ ಏನೇ ಡೀಟೇಲ್ಸ್ ಬೇಕಂದ್ರೂ ನನ್ನ ಜೊತೆ ಟಚಲ್ಲಿರ್ಬೋದು. ದಿಸ್ ಇಸ್ ಎಂಟೈರ್ ಪ್ರೊಸೆಸ್ ಗೈಸ್. ಡೋಂಟ್ ಗೆಟ್ ಕನ್ಫ್ಯೂಸ್. ಇದ್ರ ಮೇಲೆ ಏನಾದರೂ ಟಾಪಿಕ್ ಕವರ್ ಮಾಡಿಲ್ಲ ಅಂದ್ರೆ ಅದನ್ನು ಮೆಸೇಜ್ ಮಾಡಿ, ನಾನು ನಿಮಗಲ್ಲೇ ರೆಸ್ಪಾಂಡ್ ಮಾಡ್ತೀನಿ. ಡು ನಾಟ್ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಕಾಲ್ ಓನ್ಲಿ ಸಂಬನ್ ಹೂ ರಿಯಲಿ ಹ್ಯಾಸ್ ಸಮ್ ಪ್ರಾಬ್ಲಮ್ ಟು ಡಿಸ್ಕಸ್, ಲೈಕ್ ಏನಾದರೂ ತೊಂದರೆ ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರು ಮಾತ್ರ ಕಾಲ್ ಮಾಡಿ. ಸೆಕೆಂಡ್ ಥಿಂಗ್, ಪೇಪರ್ ನೋಟಿಫಿಕೇಶನ್ ಬಂದರೆ ಸೆಕೆಂಡ್ ಪಾಯಿಂಟಲ್ಲಿ ಯಾರ್ಯಾರಿಗೆ ಅಲ್ಲಿ ಸೈಟ್ ಬೇಡ ಅನ್ನೋರು ವಿಡ್ರಾ ಮಾಡ್ಕೊಳ್ಳಿ, ಅರ್ಜಿಯನ್ನು ಕೊಡಿ, ನಿಮಗೆ ರಿಫಂಡ್ ಮಾಡ್ತೀವಿ ನಿಮ್ಮದು ಇನಿಷಿಯಲ್ ಪೇಮೆಂಟ್ ಅನ್ನಂತ ವೆರಿ ವೆರಿ ಕ್ಲಿಯರಾಗಿ ಹೇಳಿದ್ದಾರೆ. ಬಟ್ ಇನ್ನೂ ಕೂಡ ಫರ್ದರ್ ಡೆವಲಪ್ಮೆಂಟ್ ಇದೆ. ಆ ಥರ ಏನಾದರೂ ಡೆವಲಪ್ಮೆಂಟ್ ಆದರೆ ನಿಮ್ಮನ್ನ ರೀಕನ್ಸಿಡರ್ ಮಾಡ್ತೀವಿ ಅಂತ ಕೂಡ ನ್ಯೂಸಲ್ಲಿ ಹಾಕಿದ್ದಾರೆ. ಆ ನ್ಯೂಸ್ ಆರ್ಟಿಕಲ್ ಪೇಪರ್ ಇಫ್ ಪಾಸಿಬಲ್ ನಾನು ಇದರಲ್ಲಿ ಹಾಕಿರ್ತೀನಿ. ಇಲ್ಲ ಅಂತಂದರೆ ನಾನು ವಾಟ್ಸಪ್ ಕಮ್ಯುನಿಟಿ ಇಲ್ಲಿದೆಯಲ್ಲ ಅಲ್ಲಿ ನಾನು ಶೇರ್ ಮಾಡ್ತೀನಿ. ಬಟ್ ಇಟ್ ಇಸ್ ಟ್ರೂ. ಯಾವ ತಾರೀಕಲ್ಲಿ ಬಂದಿದೆ, ಯಾವ ಪೇಪರಲ್ಲಿ ಬಂದಿದೆ ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ನೋಟ್ ಹಾಕ್ತೀನಿ. ನೀವು ಅದನ್ನು ನೋಡ್ಕೊಂಡ್ಬಿಡು. ಇಟ್ ಇಸ್ ವೆರಿ ಕ್ಲಿಯರ್, ಎವಿಡೆಂಟ್ ಆನ್ ದಟ್. ಥರ್ಡ್ ಥಿಂಗ್, ಸೂರ್ಯನಗರ ಫೇಸ್ 4ದು ಆಲ್ರೆಡಿ ಮ್ಯಾಪ್ KHB ಲೇಔಟಲ್ಲಿ ಲೋಡ್ ಮಾಡಿದ್ದಾರೆ. ಪ್ರತಿಯೊಂದು ಬ್ಲಾಗ್ಸ್ದು ನೀಟಾಗಿದೆ. ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಓವರ್ ದ ಪ್ರೊಸೆಸಲ್ಲಿ ಎಲ್ಲಾದರೂ PT ಶೀಟ್ ಎಲ್ಲಿ ಅರ್ಜಿ ಹಾಕಬೇಕು ಕೂಡ ಕಲೆಕ್ಟ್ ಮಾಡ್ಕೊಳೋದು ನಿಮಗೆ ತುಂಬ ಒಳ್ಳೆಯದು. ಸೊ ದಿಸ್ ಇಸ್ ರೀಅಲಾಟ್ಮೆಂಟು. ನಿಮ್ಗೆ ಇಷ್ಟ ಆದರೆ ಇನ್ನೂ ವೆಯ್ಟ್ ಮಾಡಿ. ಅದು ಯಾವಾಗ ಮಾಡ್ತಾರೆ, 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಬಟ್ ಬಂದ ತಕ್ಷಣ ನಮ್ಮ ಚಾನಲಲ್ಲಿ ಬರುತ್ತೆ. ಸೊ ನೀವು ಅದನ್ನು ರಿಮೈನಿಂಗ್ ಸೆಟ್ ಲೀ ಆರ್ಡ್ರಲ್ಲಿ ಮತ್ತೆ ಸಿಕ್ಕರೆ ಐ ವಿಶ್ ಆಲ್ ದ ಬೆಸ್ಟ್. ನಿಮಗೆ ಇದ್ರದ್ದು ಸವಾಸನೆ ಬೇಡ, ಪ್ರೈಸ್ ಪಾಯಿಂಟ್ ಜಾಸ್ತಿ ಇದೆ ಅನ್ನೋರು ಹೋಗಿ ನೀವು ಅರ್ಜಿ ಕೊಟ್ಟರೆ ನೀವು ಇನಿಷಿಯಲಿ ಡಿಪಾಸಿಟ್ ಕಟ್ಟಿರೋ ಅಮೌಂಟನ್ನು ನಿಮಗೆ ಈಗಲೇ ರಿಫಂಡ್ ಮಾಡ್ತಾರೆ. ಥರ್ಡ್ ಥಿಂಗ್, ತುಂಬ ಜನ ನಮಗೆ ಸರ್ ನಾವು ಅರ್ಜಿ ಮಾಡಿಲ್ಲ, ನಮ್ಗೆ ಗೊತ್ತಾಗಿಲ್ಲ, ಏನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ರೀಸೆಂಟ್ ಒಂದು ಆರ್ಟಿಕಲ್ ನಾನು ನೋಡಿದ ಪ್ರಕಾರ ಅಲಾಂಗ್ ವಿತ್ ರೀಸೆಂಟ್ ಡೆವಲಪ್ಮೆಂಟ್ ಅಲ್ಲದೆ ಇನ್ನೂ ಒಂದು 600 ಎಕರೆ ಏನೋ ತೊಗೊತಾ ಇದ್ದಾರೆ ಅಂತ ಹೇಳ್ತಾರೆ. 600 ಎಕರೆ ಅಂದರೆ ರಫ್ಲಿ ಅರೌಂಡ್ 1000 ಕ್ಲೋಸ್ ಟು 1000 ಸೈಟ್ಸ್ ಇರುತ್ತೆ. ಆ ಥರ ಏನಾದರೂ ಡೆವಲಪ್ಮೆಂಟು ಡೌನ್ ದ ಲೈನ್ 6 ಮಂತ್, ಡೌನ್ ದ ಲೈನ್ 1 ಇಯರ್ ಅಲ್ಲಾದರೆ ದೇ ಮೈಟ್ ಕಾಲ್ ಅರ್ಜಿ ಫಾರ್ ದ ಪಬ್ಲಿಕ್. ಅವಾಗ ನೀವು ಮತ್ತೆ ಆನ್ಲೈನ್ ಅರ್ಜಿ ಹಾಕಿದ್ರೆ ನಿಮ್ಮನ್ನು ಕೂಡ ಲಾಟ್ರಿಲಿ ಕನ್ಸಿಡರ್ ಮಾಡಿ ಕೊಡ್ತಾರೆ.
ಬಟ್ ಇದನ್ನೇ 6 ವರ್ಷ ತೊಗೊಂಡಿದೆ ಅಂತಂದರೆ ಫರ್ದರ್ ಡೆವಲಪ್ಮೆಂಟ್ ಇನ್ನೂ ಎಷ್ಟು ವರ್ಷ ತೊಗೊಳುತ್ತೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆಲ್ರೆಡಿ ಹಾಫ್ ದ ವೇ ಇದ್ದರೆ ಇನ್ನೂ ಬೇಗ ಕೂಡ ಅಲಾಟ್ಮೆಂಟ್ ಆದ್ರೂ ಆಗ್ಬೋದು, ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಎನಿಥಿಂಗ್ ನ್ಯೂಲಿ ಬರೋರಿಗೆ ಎನಿಥಿಂಗ್ ನ್ಯೂ ಸರ್ಟನ್ಲಿ ನಿಮಗೆ ನಮ್ಮ ಕಡೆಯಿಂದ ಗೊತ್ತಾಗೇ ಆಗುತ್ತೆ. ಯು ಜಸ್ಟ್ ಸಬ್ಸ್ಕ್ರೈಬ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಯು ಆ್ಯಂಡ್ ಗುಡ್ ಫಾರ್ ಅಸ್. ಯು ಡೋಂಟ್ ನೀಡ್ ಟು ಕಾಲ್ ಮೀ ಎವ್ರಿ ಟೈಮ್. ಥರ್ಡ್ ಥಿಂಗ್, ಸರ್ಟನ್ಲಿ ಓನರ್ಸ್ ಶೇರ್ಸ್ ತುಂಬ ಜನ ರೀಸೇಲ್ ನಡೀತಾ ಇದೆ. ನನಗೆ ತುಂಬ ಜನ ವಾರಕ್ಕೆ ಒಂದೆರಡು ಕಾಲ್ ಅಂತೂ ಬರುತ್ತೆ. ಓನರ್ಸ್ ಶೇರ್ಸ್ ಇಸ್ ವೆರಿ ಸಿಂಪಲ್. KHB ಕಡೆಯಿಂದ ಓನರ್ಗೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗಬೇಕು. ಅವರು ಖಾತಾ ಮತ್ತು ಸ್ವತ್ತನ್ನು ಮಾಡಿಕೊಂಡೇ ನಿಮಗೆ ಕೊಡಬೇಕಾಗುತ್ತೆ. ಯು ಆರ್ ಗೆಟಿಂಗ್ ಇನ್ ಟು ಅಗ್ರಿಮೆಂಟ್ ಬಿಕಾಸ್ ಆಫ್ ಎಕ್ಸ್ ಪ್ರೈಸ್ಗೆ. ದಟ್ ಇಸ್ ಕಂಪ್ಲೀಟ್ಲಿ ಆನ್ ಯು ಆ್ಯಂಡ್ ಹೌ ಡು ಯು ಟೇಕ್ ಅ ರಿಸ್ಕ್. ಸೊ ಅವ್ರು ನಿಮಗೆ ಎಷ್ಟು ಕ್ಲೋಸ್ ಪರಿಚಯ, ನಿಮಗೆ ಪರಿಚಯ ಇಲ್ವಾ, ಲೀಗಲ್ ತೊಗೊಂಡೇ ಮಾಡಬೇಕಾಗುತ್ತೆ. ದಟ್ಸ್ ಮೈ ಸ್ಟ್ರಾಂಗ್ಲಿ ಸಜೆಸ್ಟ್. ಇಫ್ ಯು ಆರ್ ಇನ್ ಕನ್ಫ್ಯೂಷನ್, ಮೈ ರೆಕಮೆಂಡೇಶನ್ ಡೋಂಟ್ ಬೈ ನೌ, ವೇಟ್ ಫಾರ್ ಅನದರ್ ಇನ್ನೊಂದು 5-6 ತಿಂಗಳು ವೇಟ್ ಮಾಡಿ. ಅವ್ರಿಗೂ ಕೂಡ ರಿಜಿಸ್ಟ್ರೇಷನ್ ಆಗುತ್ತೆ, ಅವ್ರ ಹತ್ರ ಕೂಡ ಅಬ್ಸಲ್ಯೂಟ್ ಸೇಲ್ ಡೀಡ್ ಇರುತ್ತೆ. ದೇ ಕ್ಯಾನ್ ಸೆಲ್ ವೆನ್ ಎವರ್ ದೇ ವಾಂಟ್. ಐ ಥಿಂಕ್ ಹಾಫ್ ಆಫ್ ದ ಲೇಔಟ್ ಮಾರ್ಕೆಟಲ್ಲಿ ರೀಸೇಲ್ ಬಂದೇ ಬರುತ್ತೆ. ಪ್ರೈಸ್ ಹೆಚ್ಚಿಗೆ ಆಗುತ್ತೆ, ಕ್ವೈಟ್ ಎವಿಡೆಂಟ್, ಬಿಕಾಸ್ ಡೆವಲಪ್ಮೆಂಟ್ ಸುತ್ತಮುತ್ತ ಆ ಥರ ಹೈಕ್ ಮಾಡಿದ್ದಾರೆ. ಬಟ್ ಪ್ರೈಸ್ ಕ್ಯಾನ್ ಗೋ ಡೌನ್ ಆಲ್ಸೋ, ಬಿಕಾಸ್ ಎಲ್ಲ ರೈತರು ಅರ್ಧ ಪ್ರಾಪರ್ಟಿನ ಮಾರ್ಬೇಕಂತ ಬಂದಾಗ ಐ ಆಮ್ ಹೋಪಿಂಗ್ ಸ್ಟಾಗ್ನೆಂಟ್ ಆಗಿರ್ಬೋದು ಅಥವಾ ಸ್ವಲ್ಪ ಕಮ್ಮಿಗೂ ಕೊಡ್ಬೋದು ಫ್ಯೂಚರ್ಲಿ ಸ್ವಲ್ಪ ಜನ ಅಂತ ನನ್ನ ಅನಿಸಿಕೆ. ಸೊ ಥರ್ಡ್ ಒನ್, ಪ್ರೈಸ್ ಪಾಯಿಂಟ್ ಗೈಸ್. ತುಂಬ ಜನ ನನ್ನ ಜೊತೆ ಡಿಸ್ಕಸ್ ಮಾಡಿದ್ದೀರಾ. ಐ ವಿಲ್ ಜಸ್ಟ್ ಸಮ್ ಅಪ್ ಇನ್ 1 minute. ಪಾಯಿಂಟ್ ಏನಂತಂದರೆ 2019-20 ಅರ್ಲಿ 20ಯಲ್ಲಿ ಈ ಅರ್ಜಿ ಕರೆದಾಗ 1,500 rupees per square feet. ನಾನು ಕೂಡ ಪರ್ಸನಲಿ ಅರ್ಜಿ ಹಾಕಿದ್ದೆ. ಬಟ್ ರೈಟ್ ನಾವು 3,000 ಅರ್ಜಿ ಹಾಕಬೇಕಾದ್ರೆ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ, 30-40 ಸೈಟ್ ಹಾಕಬೇಕಾದ್ರೆ 1,500,000 ಅಂತಂದರೆ ರಫ್ಲಿ ಅರೌಂಡ್ 18 lakhs ಎಲ್ಲ ಸರಿ 20 ಲಕ್ಷ ಬಜೆಟ್ ಆಗುತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡು ಅರ್ಜಿ ಹಾಕಿರ್ತೀವಿ. ಬಟ್ ಸಡನ್ನಾಗಿ 5 ವರ್ಷ ಆದಮೇಲೆ ಈಗ ಸ್ಟೇಡಿಯಮ್ಮು, STRR, ಡೆವಲಪ್ಮೆಂಟು, ಅಲ್ಲಿ ನಡೀತಾ ಇರೋ ರಿಯಲ್ ಎಸ್ಟೇಟ್ ಪ್ರೈಸ್ಗಳು, ಓನರ್ ಶೇರ್ಗಳು ಪ್ರೈಸ್ಗಳು, ಪಕ್ಕದಲ್ಲಿ ಸೂರ್ಯನಗರ ಫೇಸ್ 2 ಮೊನ್ನೆ ತಾನೇ 2,000 ರಾಜಾಪುರ ಎಕ್ಸ್ಟೆನ್ಷನ್ 3,250 ರೂಪೀಸ್ಗೆಲ್ಲ ಕರೆದಿದ್ದಾರೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿ ಹೈಕ್ ಆಗಿದೆ. ರೀಸನ್ ಮೈಟ್ ಬಿ ಎನಿಥಿಂಗ್ ನನ್ನ ಪ್ರಕಾರ. ಬಟ್ ಇಸ್ ಇಟ್ ವರ್ತ್? ಪ್ರಾಬಬ್ಲಿ ನನ್ನ ಕೇಳಿದ್ರೆ 1 ಪಾಯಿಂಟ್ ಆನ್ಸರಲ್ಲಿ ಎಸ್ ಅಂತ ಹೇಳ್ತೀನಿ. ಬಟ್ ಇಸ್ ಇಟ್ ಸಮ್ಟೈಮ್ ಇಟ್ ಇಸ್ ನಾಟ್ ಆಲ್ಸೋ ವರ್ತ್. ಯಾವಾಗ ಎಸ್ ಅಂತಂದರೆ, ನಿಮ್ಗೆ ಈಗ ಅಲಾಟ್ಮೆಂಟ್ ಆಗಿದೆ, ಯು ಆರ್ ಲಕ್ಕಿ, ಬಿಕಾಸ್ 17-18 ಸಾವಿರ ಅರ್ಜಿಗಳಲ್ಲಿ ನಿಮ್ಗೆ ಲಾಟ್ರಿಯಲ್ಲಿ ಸಿಕ್ಕಿದೆ. ಬಟ್ ದ ಪಾಯಿಂಟ್ ಇಸ್, ಈಗ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್, 30-40 ಸೈಟನ್ನು ನೀವು 36-37 ಲಕ್ಷ ಕೊಟ್ಟು ತೊಗೊಳೋದು, 33,000 ಅಂದ್ಕೊಂಡು 36 ಕಮ್ಮಿ ಬರುತ್ತೆ, ರಫ್ಲಿ ಅರೌಂಡ್ 36,000 ಆಗುತ್ತೆ. 20-30 ಬಗ್ಗೆ ನಾನು ಮಾಡೋಕ್ಕೋಗಲ್ಲ, ಬಿಕಾಸ್ 1,500 ಇಸ್ ಸ್ಟಿಲ್ ಅ ಗ್ರೇಟ್ ಡೀಲ್ ನನ್ನ ಪ್ರಕಾರ ಅಂತ. ಸೊ ಎನಿಥಿಂಗ್ 30-40, 30-50, 40-60, 3,000 rupees per square feet ಆನ್ ಆನ್ ಅವರೇಜ್ ಆಫ್ಟರ್ ಪೋಸ್ಟ್ ರಿಜಿಸ್ಟ್ರೇಷನ್ ಅಷ್ಟೇ ಬರುತ್ತೆ. ಡಿಪೆಂಡ್ಸ್. ಈಗ 36 lakh ಕೊಟ್ಟು ಅಲ್ಲಿ 30-40 ಅಲಾಟ್ಮೆಂಟ್ ಆಗಿರೋದು ತೊಗೊಳ್ಳ, ಅಥವಾ ನಿಮ್ಮ ಹತ್ರ ಏನಾದರೂ ಆಲ್ಟರ್ನೇಟಿವ್ ವೇ ಇದೆಯಾ? ಫಾರ್ ಎಕ್ಸಾಂಪಲ್, ನೀವೆಲ್ಲಾದರೂ ಬೇರೆ ಸೈಟ್ ನೋಡ್ತಾ ಇದ್ದೀರಾ, ಅದೇ 36 ಲಕ್ಷಕ್ಕೆ ಬೆಟರ್ ಲೇಔಟ್, ಕ್ಲೋಸೆಸ್ಟ್ ಲೇಔಟ್ ಬೆಂಗಳೂರಿಗೆ, ಇಂಪ್ರೂವ್ಮೆಂಟ್ ಆಗಿರೋ ಲೇಔಟು, ಆ ಥರ ಏನಾದರೂ ನಿಮ್ಮ ಹತ್ರ ಆಪ್ಷನ್ಸ್ ಇದೆಯಾ? ಆ ಥರ ಆಪ್ಷನ್ಸ್ ನಿಮಗೇನಾದರೂ ಫ್ಯೂಚರಲ್ಲಿ 36 lakhಗೆ ಬೆಂಗಳೂರಲ್ಲಿ ಇನ್ವೆಸ್ಟ್ ಮಾಡುವಂಥ ಒಂದೇನಾದರೂ ಪಾಸ್ಟ್ 5-6 ವರ್ಷ ನೀವೇ ನೋಡ್ಕೊಳ್ಳಿ, ಎಷ್ಟು ವರ್ಷದಿಂದ ರಿಯಲ್ ಎಸ್ಟೇಟ್ ನೋಡ್ತಾ ಇದ್ದೀರಲ್ವ. ಸೊ ಅಲ್ಲೇನಾದರೂ ನಿಮಗೆ ಒಂದು ಆಪ್ಷನ್ ಸಿಕ್ಕಿದೆಯಾ? ಸೊ ಆ ಥರ ಇದ್ದರೆ ಯು ಕ್ಯಾನ್ ಸ್ವಿಚ್. ಇಫ್ ಯು ಡೋಂಟ್ ಹ್ಯಾವ್ ಎನಿ ಆಪ್ಷನ್, ಫ್ಯೂಚರಲ್ಲಿ ನೀವು ನೋಡ್ತಾನೆ ಇಲ್ಲ, ಎಲ್ಲೂ ಮಾರ್ಕೆಟ್ ಸ್ಟಡಿ ಮಾಡ್ತಾ ಇಲ್ಲ, ಇದೆಲ್ಲ ತುಂಬ ನಿಮ್ಗೆ ಕಷ್ಟ ಆಗ್ತಾ ಇದೆ ಅಂತಂದರೆ, ಮೈ ರೆಕಮೆಂಡೇಶನ್, ಕೀಪ್ ಇಟ್ಕೊಳ್ಳಿ. ನನಗನ್ಸಿದ ಮಟ್ಟಿಗೆ ಕ್ಲೋಸ್ ಟು 30-35 ಪೀಪಲ್ ಕ್ಯಾನ್ಸಲ್ ಮಾಡ್ತಾರೆ. ಬಿಕಾಸ್ ಈಕ್ವಲ್ ಅಮೌಂಟಿಗೆ ಸ್ಟಡಿ ಮಾಡೋದಕ್ಕಿಂತ ಸಮ್ಟೈಮ್ ಏನಾಗುತ್ತೆ ಅಂತಂದರೆ, ನಾನು ಅರ್ಜಿ ಹಾಕಬೇಕಾದ್ರೆ ನನ್ನ ಬಜೆಟೇ 20 ಲಕ್ಷ ಇದ್ದಾಗ ಸಡನ್ಲಿ 40 ಲಕ್ಷ ಅಂತಂದರೆ 5 ವರ್ಷದಿಂದ ನಾನು 20 ಲಕ್ಷ ಸೇವ್ ಮಾಡೋ ಕೆಪಾಸಿಟಿ ಇರೋಂಗಿಲ್ಲ. ಸೊ 40 ಲಕ್ಷಕ್ಕೆ ಲೋನ್ದು ಡೀಟೇಲ್ಸು ಸಿಗೋದು ನನ್ನ ಪ್ರಕಾರ ಸ್ವಲ್ಪ ಕಷ್ಟ. ಸೊ ಅದನ್ನೆಲ್ಲ ಇಟ್ಕೊಂಡು ಕನ್ಸಿಡರ್ ಮಾಡಿದ್ರೆ ತುಂಬ ಜನ ಕ್ಯಾನ್ಸಲ್ ಮಾಡ್ತಾರೆ. ಲಾಟ್ ಆಫ್ ಪೀಪಲ್ ವೇಟಿಂಗ್ ಲಿಸ್ಟ್ ಇರೋರಿಗೆ ಯಾವಾಗ ಅಲಾಟ್ಮೆಂಟ್ ಆದವ್ರು ಕ್ಯಾನ್ಸಲ್ ಮಾಡ್ತಾರಲ್ಲ, ವೇಟಿಂಗ್ ಲಿಸ್ಟ್ ಅವ್ರು ಹೋಗಿ ಕೂತ್ಕೊಳ್ತಾರೆ. ಸೊ ವೇಟಿಂಗ್ ಲಿಸ್ಟ್ 15 ಜನ 20 ಜನ. ನನ್ನ ಪ್ರಕಾರ ಇಲ್ಲಿ 90% ಎಲ್ಲ ವೇಟಿಂಗ್ ಲಿಸ್ಟ್ವರೆಗೂ ಸೈಟ್ ಸಿಗೋ ಚಾನ್ಸಸ್ ಇದೆ. ಓನ್ಲಿ ಇನ್ LIG, MIG, HIG ಕ್ಯಾಟಗರಿಯಲ್ಲಿ. ಐ ಆಮ್ ನಾಟ್ ಶೋರ್, ಬಟ್ EWS ಅಲ್ಲಿ ಯಾರು ಕ್ಯಾನ್ಸಲ್ ಮಾಡೋಕ್ಕೋಗಲ್ಲ. ಸೊ ದಿಸ್ ಆಲ್ ಎಂಟೈರ್ ಥಿಂಗ್ ಗೈಸ್. ಈ ವಿಡಿಯೋದಲ್ಲಿ ಏನಾದರೂ ಪಾಯಿಂಟ್ ಮಿಸ್ ಆಗಿದ್ರೆ ನೀವು ಕ್ವಶನ್ ಮಾಡಿ, ಐ ವಿಲ್ ಕವರ್ ದೋಸ್ ಪಾಯಿಂಟ್. ಆರ್ ಇಫ್ ಇಟ್ ಇಸ್ ಸಿಂಪಲ್ ಕ್ವಶನ್ ಇದ್ದರೆ ಕಮೆಂಟಲ್ಲಿ ಆನ್ಸರ್ ಮಾಡಿಬಿಡ್ತೀನಿ. ಅದು ಬಿಟ್ಟು ನಿಮಗೇನಾದರೂ ಎನಿ ಅಡಿಷ್ನಲ್ ಕ್ವಶನ್ಸ್ ಇದ್ದರೆ ವಿಚ್ ರಿಕ್ವೈರ್ಡ್ಸ್ ಎಲ್ಲರಿಗೂ ಹೇಳಲೇಬೇಕು ಅಂತಿದ್ರೆ ನಾನು ಅದನ್ನು ಮತ್ತೊಂದು ವಿಡಿಯೋ ಮಾಡ್ತೀನಿ. ದಿಸ್ ದ ಲೇಟೆಸ್ಟ್ ಅಪ್ಡೇಟ್ ಆನ್ ದ ಸೂರ್ಯನಗರ ಫೇಸ್ 4. ಇಲ್ಲಿವರೆಗೂ ನೋಡ್ತಾ ಇದ್ದರೆ ಈ ವಿಡಿಯೋ ಹೆಂಗಿತ್ತು ಅಂತೇಳಿ ಫಸ್ಟ್ ಟೈಮ್ ನಾನು ಲೈವ್ ಬಂದು ಐ ಜಸ್ಟ್ ಟ್ರೈ ಟು ಗಿವ್ ಸಮ್ ಅಪ್ಡೇಟ್. ಇಫ್ ಎನಿ ಪ್ರಾಬ್ಲಮ್ ವಿತ್ ಅ ಫ್ರೇಮ್, ಕಮ್ಯುನಿಕೇಷನ್, ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಕ್ಷಮೆ ಇರಲಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ವಿ ಗ್ರೋನ್ ಅ ಲಾಟ್, ಕ್ಲೋಸ್ ಟು 40,000 ಸಬ್ಸ್ಕ್ರೈಬರ್, ಇನ್ಸ್ಟಾಗ್ರಾಮಲ್ಲಿ 30+, ಫೇಸ್ಬುಕ್ಕಲ್ಲಿ 25-30, ರಫ್ಲಿ ಅರೌಂಡ್ 1 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಆಲ್ ದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ. ನೀವು ಎಲ್ಲಿಂದನೂ ನೋಡ್ತಾ ಇರಿ, ನಿಮ್ದೇನಾದ್ರು KHB ಲೇಔಟ್ ಅಕ್ರಾಸ್ ಕರ್ನಾಟಕ
ಎಲ್ಲಾದರೂ ಸೇಲ್ ಮಾಡೋಕ್ಕೆ ರೆಡಿ ಇದ್ದರೆ ಮಾರ್ಕೆಟ್ ಪ್ರೈಸ್ ನಿಮಗೆ ತುಂಬ ಸ್ಟಡಿ ವೆಲ್ ಮಾಡಿ ಒಂದು ಫೇರ್ ಪ್ರೈಸ್ ಕೊಡೋಕೆ ರೆಡಿ ಇದ್ದರೆ ಮಾತ್ರ ಕಾಲ್ ಮಾಡಿ. ಯಾಕೆಂದರೆ ತುಂಬ ಓನರ್ಸು ದುಡ್ಡು ಜಾಸ್ತಿ ಬರಲಿ ಅನ್ನೋದು ಆಸೆ ಇದ್ದೇ ಇರುತ್ತೆ. ಸೊ ಆನ್ ದ್ಯಾಟ್ ನೋಟ್, ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ದಿಸ್ ವಿಡಿಯೋ ಈಸ್ ಕಂಪ್ಲೀಟ್ಲಿ ಅನ್ಎಡಿಟೆಡ್ ಆಗಿರುತ್ತೆ. ಸೊ ಏನಾದರೂ ಹಿಂದೆ ಮುಂದೆ ಸ್ವಲ್ಪ ಮಿಸ್ ಆಗಿದ್ರೆ ಕ್ಷಮೆ ಇರಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.